ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ನಗರ ಮೈತ್ರಿ ಸ್ತ್ರೀ ಶಕ್ತಿ ಸಂಘದ ದಶಮಾನೋತ್ಸವ ಸಂಭ್ರಮ ಹಾಗೂ ಅಂಗನವಾಡಿ ಕೇಂದ್ರ ಅತ್ತಾವರ ಬಾಬುಗುಡ್ಡ ಮಕ್ಕಳ ದಿನಾಚರಣಾ ಕಾರ್ಯಕ್ರಮವು ನವೆಂಬರ್ 25ರಂದು ಕುದ್ಮುಲ್ ರಂಗರಾವ್ ಸಭಾಭವನ ಬಾಬುಗುಡ್ಡೆ ಇಲ್ಲಿ ಜರುಗಿತು. ಮೈತ್ರಿ ಸ್ತ್ರೀ ಶಕ್ತಿ ಸಂಘದ ಸದಸ್ಯೆ ವಿಜಯಲಕ್ಷ್ಮಿ ಬಿಕೆ ಸ್ವಾಗತಿಸಿದರು. ಅಧ್ಯಕ್ಷರಾದ ವಿದ್ಯಾ ದೇವದಾಸ್ ಉಳ್ಳಾಲ್ ವರದಿ ವಾಚಿಸಿದರು. ವಾರಕ್ಕೆ ರೂಪಾಯಿ 50ರಂತೆ, ತಿಂಗಳಿಗೆ ರೂಪಾಯಿ 200ರಂತೆ ಉಳಿತಾಯ ಮಾಡುತ್ತಾ ಇದೀಗ ಪ್ರತಿ ಸದಸ್ಯರ ಉಳಿತಾಯ 24,850ರಂತೆ ಆಗಿರುತ್ತದೆ. ಮೊದಲಿಗೆ ಸಂಘದ ಉಳಿತಾಯದಿಂದ ಆಂತರಿಕ ಸಾಲವನ್ನು ಪ್ರತಿ ಸದಸ್ಯರ ಬೇಡಿಕೆಗೆ ಅನುಸಾರವಾಗಿ ಸಾಲವನ್ನು ನೀಡುತ್ತಾ ಬಂದಿರುತ್ತೇವೆ. ಅನಂತರ ಭಾರತೀಯ ಸ್ಟೇಟ್ ಬ್ಯಾಂಕ್ ಅತ್ತಾವರ ಶಾಖೆಯಲ್ಲಿ ನಮ್ಮ ಸಂಘದ ಖಾತೆಯನ್ನು ತೆರೆದು ಆ ಮೂಲಕ 2 ಲಕ್ಷ ಮೊತ್ತ ಸಾಲದ ರೂಪದಲ್ಲಿ ಖಾತೆಗೆ ಜಮೆಯಾಗಿರುತ್ತದೆ. ಬಿಆರ್ ಹೃದಯನಾಥ್ ಅಧ್ಯಕ್ಷರು ಕುದ್ಮುಲ್ ರಂಗರಾವ್ ಎಜುಕೇಷನ್ ಟ್ರಸ್ಟ್ ಬಾಬುಗುಡ್ಡ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ನೆಹರೂರವರು ಪ್ರಥಮ ಪ್ರಧಾನಿ ಆಗುವುದಕ್ಕಿಂತ ಮೊದಲು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬ್ರಿಟಿಷರೊಡನ ದಬ್ಬಾಳಿಕೆಯನ್ನು ಮುರಿಯುವ ಸಲುವಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೊಡನೆ ನಿಕಟ ಸಂಬಂಧ ಹೊಂದಿ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸುವ ಎಲ್ಲ ತುಂಬ ಗಣನೀಯವಾದ ಕೆಲಸಗಳನ್ನು ಮಾಡಿರುತ್ತಾರೆ. ಹಾಗೆಯೇ ಅಂಗನವಾಡಿ ಶಾಲೆಯ ನಮ್ಮ ಅಧ್ಯಾಪಕಿ ಸುಜಾತ ಶೆಟ್ಟಿಯವರು ಅವರೆಲ್ಲರನ್ನೂ ಒಟ್ಟುಗೂಡಿಸಿ ತುಂಬ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ನಮ್ಮ ಬಾಬುಗುಡ್ಡ ಅಂಗನವಾಡಿ ಶಾಲೆಯನ್ನು ಪ್ರಥಮ ಒಳ್ಳೆಯ ಒಂದು ಶಾಲೆ ಎಂಬ ಬಿರುದನ್ನು ತೋರಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಇನ್ನು ಮುಂದಕ್ಕೂ ಈ ಅಂಗನವಾಡಿ ಶಾಲೆಯ ನಾವೆಲ್ಲರೂ ಸೇರಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ದು ಈ ನಮ್ಮ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ಗಳಿಸುವಂತೆ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಮಂಗಳೂರು ನಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ವೇತಾ ಎನ್ ಅಧ್ಯಕ್ಷತೆ ವಹಿಸಿ ಮೈತ್ರಿ ಸ್ತ್ರೀ ಶಕ್ತಿ ಸಂಘದ ಕಾರ್ಯವನ್ನು ಶ್ಲಾಘಿಸಿದರು. ಈ ಮೈತ್ರಿ ಸ್ತ್ರೀ ಶಕ್ತಿ ಸಂಘದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಬಹಳ ಸಂತೋಷದ ವಿಷಯ. ಸ್ತ್ರೀ ಶಕ್ತಿ ಗುಂಪುಗಳು ಎಷ್ಟು ನಮಗೆ ಮುಖ್ಯ ಅಂತ ಹೇಳಿದರೆ, ಒಬ್ಬ ಮಹಿಳೆಯನ್ನು ಸಮಾಜದ ಆ ಒಂದು ಮುಂಭಾಗಕ್ಕೆ ತರುವಂತಹ, ಮುಖ್ಯವಾಹಿನಿಗೆ ತರುವಂತಹ ಕಾರ್ಯಗಳು ನಮ್ಮ ಈ ಸ್ತ್ರೀ ಶಕ್ತಿ ಗುಂಪುಗಳ ಮುಖಾಂತರ ನಡೀತಾ ಇದೆ. ಹೆಣ್ಣು ಸ್ವಾಭಿಮಾನಿ ಆಗಬೇಕು, ಸ್ವತಂತ್ರಳಾಗಬೇಕು, ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭಿಸಿದಂಥ ಈ ಸ್ತ್ರೀ ಶಕ್ತಿ ಗುಂಪುಗಳು ಅದೆಷ್ಟೋ ಮನೆಗಳಿಗೆ ಆಧಾರ ಸ್ತಂಭವಾಗಿದೆ. ಅದೆಷ್ಟೋ ಮಹಿಳೆಯರಿಗೆ ತನ್ನ ಜೀವನೋಪಾಯ ಹಾದಿಯನ್ನು ಹುಡುಕಿಕೊಳ್ಳುವುದರಲ್ಲಿ ಸಹಕಾರಿಯಾಗಿದೆ. ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ, ನಮ್ಮದೇ ಸಂಘದವರು ಈ ಕೆಲವು ಉತ್ಪಾದನೆಗಳನ್ನು ಮಾಡಿ ಅದನ್ನು ಮಾರಾಟ ಮೇಳಗಳಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಾರಂಭಗಳಲ್ಲಿ ಒಂದು ಸಣ್ಣ ಪುಟ್ಟ ಸ್ಟಾಲ್ಗಳನ್ನು ಹಾಕಿ ತಾವು ತಯಾರಿಸಿದಂತಹ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹ, ಅದರಿಂದ ಸ್ವಲ್ಪ ಗಳಿಸುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಖುಷಿಯಾಗ್ತದೆ. ತಾನು ತನ್ನ ಸ್ವಂತ ಕಾಲಿನಲ್ಲಿ ನಿಲ್ಲಬೇಕು, ನನ್ನ ಮನೆಯವರನ್ನು ನಾನು ನೋಡಬೇಕು, ಮನೆಗೆ ಆಧಾರವಾಗಬೇಕು ಅನ್ನೋ ಆ ಉದ್ದೇಶ ಬಹಳಷ್ಟು ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ
ಸ್ವಾವಲಂಬಿ ಜೀವನಕ್ಕೆ ಬೇಕಾಗುವಂತಹ ಎಲ್ಲ ಅಡಿಪಾಯವನ್ನು ಈ ಸ್ತ್ರೀಶಕ್ತಿ ಗುಂಪುಗಳು ಮಾಡ್ತಾ ಇದ್ದಾವೆ. ಶ್ಯಾಮ ಕರ್ಕೇರ, ಕುದ್ಮುಲ್ ರಂಗರಾವ್ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರು, ಇನ್ನರ್ವೀಲ್ ಕ್ಲಬ್ನ ಅಧ್ಯಕ್ಷರು ಶಬರಿ ಭಂಡಾರಿ, ಕುವೈಟ್ ಉದ್ಯಮಿಗಳು ಸಿಡ್ನಿ ಸಂಜೀವನ್, ಶಿಶು ಅಭಿವೃದ್ಧಿ ಯೋಜನಾ ಪಾಂಡೇಶ್ವರ, ಇದರ ವಲಯದ ಮೇಲ್ವಿಚಾರಕರು ಅನುಪಮಾ, ಬಾಲ ವಿಕಾಸ ಸಮಿತಿ ಇದರ ಅಧ್ಯಕ್ಷರಾದ ಅರ್ಚನಾ ರೈ, ಇನ್ನರ್ವೀಲ್ ಕ್ಲಬ್ನ ಸದಸ್ಯರಾದ ಕಲಾವತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಮೈತ್ರಿ ಸ್ತ್ರೀಶಕ್ತಿ ಸಂಘ ಅಧ್ಯಕ್ಷರಾದ ವಿದ್ಯಾ ದೇವದಾಸ್ ಉಳ್ಳಾಲ್, ಕಾರ್ಯದರ್ಶಿ ಶೀಲಾವತಿ ಹಾಗೂ ನೆಹರು ಆಗಿ, ಅಂಗನವಾಡಿ ವಿದ್ಯಾರ್ಥಿ ಮಾಸ್ಟರ್ ಪೃಥ್ವಿರಾಜ್ ಉಪಸ್ಥಿತರಿದ್ದರು. ಅಂಗನವಾಡಿ ಶಿಕ್ಷಕಿ ಸುಜಾತಾ ಶೆಟ್ಟಿ ಧನ್ಯವಾದವಿತ್ತರು. ಬಾಲ ವಿಕಾಸ ಸಮಿತಿ ಸದಸ್ಯರಾದ ರಘುವೀರ್ ಬಾಬುಗುಡ್ಡ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಅಂಗನವಾಡಿ ವಿದ್ಯಾರ್ಥಿಗಳ ಛದ್ಮವೇಷ ಸ್ಪರ್ಧೆ ಜರುಗಿತು.